ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮೆಯವರು ಕೇವಲ ಕೊಡಗಿನ ಜನತೆಯ ನಾಯಕರಲ್ಲ, ಇವರು ದೇಶದ ಮತ್ತು ವಿಶ್ವದ ನಾಯಕರು. ಅವರಿಗೆ ಅವಹೇಳನ ಆಗಿದೆ ಅಂತ ಹೇಳುವಾಗ ಯಾರೂ ಸಹ ಸುಮ್ಮನೆ ಕೂತ್ಕೊಳ್ಳುವಂಥ ವಿಚಾರ ಇಲ್ಲ. ಹಾಗಾಗಿ ಇವತ್ತು ಬಂದ್ ಕರೆಯನ್ನು ಮಾಡಿದ್ದೀವಿ. ಅವರು ಯಾರನ್ನು ಕೇಳಿದರೂ ಸಹ ಆರ್ಮಿಯಲ್ಲಿ ಎಲ್ಲಿ ಕೇಳಿದ್ರು ಪಿತಾಮಹ ಆರ್ಮಿ ಅಂತ ಹೇಳುವಂಥದ್ದು. 3 ಆರ್ಮಿಯನ್ನು ಒಂದೇ ಜೊತೆಯಲ್ಲಿ ತೆಗೆದು ಹೋಗಿದಂಥ ಒಂದು ಹಿನ್ನೆಲೆ ಸಹ ಅವರಲ್ಲಿದೆ. ಆ ಕಾರಣದಿಂದ ಅವರಿಗೆ ಅನ್ಯಾಯ ಆದರೆ, ಅವರಿಗೆ ಅವಹೇಳನ ಆದರೆ ಅವರ ಕುಟುಂಬದವರಿಗೂ ಸಹ ಅದೊಂದು ಅವಹೇಳನ ಮಾಡಿದ ಹಾಗೆ. ಅಷ್ಟು ಮಾತ್ರ ಅಲ್ಲ, ಇಡೀ ದೇಶದ ಜನತೆಗೆ, ಆರ್ಮಿಗೆ, ಇದೆಲ್ಲದಕ್ಕೂ ಸಹ ಅವಮಾನ ಮಾಡಿದ ಹಾಗೆ ನಾವು ಪರಿಗಣಿಸಿ ಇವತ್ತು ಬಂದ್ ಕರೆಯನ್ನು ಕೊಟ್ಟಿದ್ದೇವೆ. ಈ ಬಂದ್ ಕರೆಗೆ ಈಗಾಗಲೇ ನೋಡಿದಾಗೆ ಸಂಪೂರ್ಣ ಯಶಸ್ವಿಯಾಗಿ ಕಾಣ್ತಾ ಇದೆ. ಇದು ಯಾರನ್ನ ಒತ್ತಾಯಪೂರ್ವಕವಾಗಿ ಮಾಡಿದಂಥ ಬಂದಲ್ಲ, ಸ್ವ ಇಚ್ಛೆಯಿಂದ ಮಾಡಿ ಅಂತ ಕೇಳ್ಕೊಂಡ ಮೇಲೆ ಎಲ್ಲರೂ ಸಹ ಸ್ವ ಇಚ್ಛೆಯಿಂದ ಬಂದನ್ನು ಆಚರಿಸಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಯಾರು ಅವ್ರನ್ನ ಅವಹೇಳನ ಮಾಡಿದ್ರು, ಒಬ್ಬ ವಿದ್ಯಾಧರ್ ಅನ್ನೋಂಥ ವ್ಯಕ್ತಿ, ಅವರು ಲಾಯರು ಸಹ, ಕಾನೂನು ಅರಿವಿದ್ದು ಮಾಡಿದಂಥ ಈ ಘಟನೆಯನ್ನು ಇಡೀ ಕೊಡಗು ಖಂಡಿಸಿದೆ. ಇವತ್ತು ಖಂಡಿಸಿದರ ಮೇಲೆ ಅವರಿಗೆ ಪನಿಷ್ಮೆಂಟ್ ಆಗಬೇಕನ್ನುವಂಥ ಒಂದು ಸಂದೇಶವನ್ನು ಸಹ ರವಾನೆ ಮಾಡಲಾಗಿದೆ. 1-2 ವರ್ಷಕ್ಕೆ ಹಿಂದೆ ಯುವಕ ಕೊಡಗಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೊಬೈಲ್ನ ಹ್ಯಾಕ್ ಮಾಡಿ ಸಂದೇಶವನ್ನು ಹರಿಬಿಡ್ತಾನೆ. ಅವನಿಗೆ 3.5 ತಿಂಗಳು ಜೈಲಾಗುತ್ತೆ. ಆದರೆ ಈ ವ್ಯಕ್ತಿಗೆ ರಾತ್ರೋರಾತ್ರಿ ಬಿಡಲಾಯಿತು. ಯಾರೇ ಪ್ರೆಸರ್ ಹಾಕಿದ್ರು ಸಮೇತ ಅವರಿಗೆ ಶಿಕ್ಷೆ ಆಗೋದು ಕಡಿಮೆ ಆಗಬಾರ್ದು. ಇದನ್ನು ನಾವು ಮುಂದಿನ ದಿನಗಳಲ್ಲಿ ಆಗದಿದ್ದ ಪಕ್ಷದಲ್ಲಿ ಕಾನೂನು ಹೋರಾಟಕ್ಕೂ ಸಹ ಇಳಿಯಲಿದ್ದೇವೆ. ಬೇರೆ ಬೇರೆ ಥರದ ಇವತ್ತಿಗೆ ನಿಲ್ಲುವಂಥ ಹೋರಾಟ ಅಲ್ಲ ಅಂತ ತಿಳಿಯಬಯಸ್ತೇನೆ ನಾನು.